ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪರೀಕ್ಷಿತ್. ಬಿಜೆಪಿ ಪಕ್ಷದಿಂದ ಆಯ್ಕೆಯಾದಂತಹ ಗುಮ್ಮೇಶ್ ಸುರೇಶ್ ಶೆಟ್ಟಿ ಈ ಭಾಗದ ಶಾಸಕರು. ಪ್ರವಾಸೋದ್ಯಮ ಅಭಿವೃದ್ಧಿಗೆ ಬಹಳಷ್ಟು ಅವಕಾಶ ಇರುವಂಥ ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಪು ಶಾಸಕ ಗುಮ್ಮೇಶ್ ಶೆಟ್ಟಿ ಅವರಿಗೆ ಇಲ್ಲಿನ ಮತದಾರರು ಅದೆಷ್ಟು ಮಾರ್ಕ್ಸನ್ನು ಕೊಡ್ತಾರೆ, ಶಾಸಕರ ಕಾರ್ಯವೈಖರಿ ಬಗ್ಗೆ ಅದೆಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ, ಅದೆಷ್ಟು ಟೀಕೆಯನ್ನು ಮಾಡ್ತಾರೆ ಅನ್ನೋದನ್ನು ಮತದಾರರ ಬಳಿ ಕೇಳಿ ತಿಳ್ಕೊಳ್ಳೋಣ. ಈ ಭಾಗದ ಶಾಸಕರು ಗುಮ್ಮೇಶ್ ಸುರೇಶ್ ಶೆಟ್ಟಿ ಅವರ ಕಾರ್ಯವೈಖರಿ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಿ? ಮತ್ತು ಮುಖ್ಯವಾಗಿ ಕಾಪು ಕ್ಷೇತ್ರದಲ್ಲಿ ಏನು ಆಗುವಂಥದ್ದು ಏನಿದೆ, ಮತ್ತು ಏನು ಅಂದರೆ ಶಾಸಕರ ಕಾರ್ಯವೈಖರಿ ಹೇಗಿದೆ ಅಂತೇಳಿ? ಅಂದರೆ ಎಲ್ಲ ಮಾಡ್ತಿದ್ದಾರೆ ಕೆಲಸ ಎಲ್ಲ. ಏನು ಮುಖ್ಯ ಸಮಸ್ಯೆ ಏನಿದೆ? ಎಲ್ಲ ರೋಡಿದ್ದು ಸಮಸ್ಯೆ, ಸಮಸ್ಯೆ ಅದೇ ದೊಡ್ಡದು. ಮತ್ತು ಚರಂಡಿ ವ್ಯವಸ್ಥೆ ಎಲ್ಲ ಕರೆಕ್ಟ್ ಇಲ್ಲ. ರೋಡು ಮತ್ತು ಚರಂಡಿ, ಡ್ರೈನೇಜ್ ಎಲ್ಲ. ಈ 2.5 ವರ್ಷದ ಮೊದಲು ಕೊಟ್ಟಂಥ ಭರವಸೆಯನ್ನು ಎಷ್ಟರ ಮಟ್ಟಿಗೆ ಈಡೇರಿಯಾಗಿದೆ? ಎಷ್ಟು ಮಟ್ಟಿಗೆ ಕಂಪ್ಲೀಟ್ ವರ್ಕ್ ಇರ್ಬೋದು, ಬೇರೆ ಭರವಸೆ ಇರ್ಬೋದು, ಅದನ್ನು ಕಂಪ್ಲೀಟ್ ಆಗಿದೆ ಅಂತ ಹೇಳಿ? ಸಾಧಾರಣ ಆಗಿದೆ, ಇಲ್ಲ ಕೆಲವು ಇಲ್ಲ. ಬಟ್ ಓವರಾಲ್ ಹೇಳುವುದಾದ್ರೆ ಒಂದು 95-50% ಆಗಿದೆ ಅಷ್ಟೇ. ಬಟ್ ಮಾಡೋದು ತುಂಬ ಅವಕಾಶ ಇತ್ತಾ ಮಾಡಲಿಕ್ಕೆಲ್ಲ? ಮತ್ತು ಈಗೆಲ್ಲ ಹಣ ಅವರಿಗೆ ಬರಬೇಕಲ್ಲ ಸರ್ಕಾರದಿಂದ, ಬಂದರೆ ಮಾಡ್ಬೋದು ಅವರು ಕೂಡ. ಹಾಗೆ ಈ ಭಾಗದಲ್ಲಿ ಪ್ರವಾಸೋದ್ಯಮಕ್ಕೆ ಭಾಳಷ್ಟು ಅವಕಾಶ ಇರುವಂಥದ್ದು. ಕಾಪು ಬೀಚ್ ಇರ್ಬೋದು, ಲೈಟ್ ಹೌಸ್ ಇರ್ಬೋದು, ಇವೆಲ್ಲ ಒಂದು ಈ ಭಾಗಕ್ಕೆ ಒಂದು ರೀತಿಯ ಕಳಶಪ್ರಾಯ ಅಲ್ವಾ? ಅದನ್ನು ಪ್ರವಾಸೋದ್ಯಮ ನಿಜವಾಗ್ಲೂ ಇಲ್ಲಿ ಡೆವಲಪ್ ಆಗಿದೆಯಾ? 2.5 ವರ್ಷ ಮೊದಲು ಇದ್ದಂಥ ಪ್ರವಾಸೋದ್ಯಮಕ್ಕೂ ಈಗಿನಕ್ಕೂ ಏನು ವ್ಯತ್ಯಾಸ ತಾವು ನೋಡಿದ್ದು? ಡೆವಲಪ್ ಆಗಿದೆ, ತೊಂದರೆ ಇಲ್ಲ. ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಶಾಸಕರಿಗೆ? 10ರಲ್ಲಿ 8 ಕೊಡ್ಬೋದು. 8 ಕೊಡ್ಬೋದು. ಅವರು ಬರ್ತಿರ್ತಾರಾ ನಿಮ್ಮ ಜೊತೆಗೆ? ಸಮಸ್ಯೆಯನ್ನು ಕೇಳ್ತಾರಾ, ಆಲಿಸ್ತಾರಾ, ಹೇಗೆ? ಬರ್ತಾರೆ ಶಾಸಕರು ಒಳ್ಳೆ ಇದ್ದಾರೆ. ಮತ್ತು ಅಭಿವೃದ್ಧಿಯಲ್ಲಿ ಸ್ವಲ್ಪ ಕುಂಠಿತ ಆಗಿದ್ದಾರೆ. ಏನಂದರೆ ಎಲ್ಲ ಕಡೆ ರೋಡು ಇದೆಲ್ಲ ಹೋಗಿದೆ, ಮೇನ್ ರೋಡೇ ಡ್ಯಾಮೇಜ್ ಆಗಿದೆ. ಅದನ್ನು ಸಹ ಸರಿ ಮಾಡೋದಿಲ್ಲ. ಬೇಡದ ಕಡೆಗೆ ಎಲ್ಲ ಅನುದಾನ ಕೊಂಡೋಗಿ ಹಾಕ್ತಾರೆ. ನಮ್ಮ ಕಾಪು ಕ್ಷೇತ್ರಕ್ಕಂತ ಏನಿಲ್ಲ, ಅಲ್ಲಿ ರಸ್ತೆ ಎಲ್ಲ ರಿಪೇರಿ ಮಾಡ್ತಾರೆ. ಇಷ್ಟು ಸಾವಿರ ವೆಹಿಕಲ್ಸ್ ಎಲ್ಲ ಹೋಗ್ತದೆ, ಅದನ್ನು ನೋಡುವ ಇದಿಲ್ಲ. ನಮ್ಮ ಮೇಯ್ನ್ ಇಲ್ಲೇ ಉಂಟು, ಜನಾರ್ದನ ದೇವಸ್ಥಾನದ ಹತ್ತಿರದೇ ದೊಡ್ಡ ಸಂಕದೆ. ಅದು ನೋಡಿದರೆ ಯಾರು ಸಹ ಹೋಗೋದಿಲ್ಲ. ಅದರಲ್ಲಿ ಒಂದು ಸ್ಕೂಟಿಯರಿಗೆ ಹೋಗಲಿಕ್ಕೆ ಕಷ್ಟ ಉಂಟು, ಅದರ ಬಗ್ಗೆ ಗಮನ ಹರಿಸೋದಿಲ್ಲ ಅವರು. ಯಾವಾಗೇನೆ ಎಲ್ಲ ಕಡೆ ಪ್ರಾಬ್ಲಮ್ ಇದ್ದದ್ದೇ. 2.5 ವರ್ಷದಲ್ಲಿ ಬದಲಾವಣೆ ಆಗಿದೆಯಾ ಕಾಪು? ಇದು ಇಷ್ಟರವರೆಗೆ ಆಗಲಿಲ್ಲ. 2.5 ವರ್ಷದಲ್ಲಿ ಏನೂ ಆಗಲಿಲ್ಲ, ಬದಲಾವಣೆನೇ ಕಂಡಿಲ್ಲ. ಮತ್ತು ಇನ್ನು ನೋಡಬೇಕು, ಇನ್ನು 2.5 ವರ್ಷದಲ್ಲಿ ಏನಾಗ್ತದೆ ಅಂತ ನೋಡಬೇಕು. ಅದು ಅವರಿಗೆ ಬಿಟ್ಟದ್ದು. ಅನುದಾನ ಬರ್ತದ ಬರೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಸರ್ಕಾರ ಹೇಳ್ತದೆ ನಾವು ಕೊಡ್ತೇವೆ ಅಂತ ಹೇಳ್ತಾರೆ, ಇವರು ಹೇಳ್ತಾರೆ ನಾವು ಕೊಡೋದಿಲ್ಲ ಅಂತ ಹೇಳ್ತಾರೆ. ನಾವು ಪಬ್ಲಿಕ್ ಅಂತ ಮಾತಾಡೋದು? ಪಬ್ಲಿಕ್ ಏನು ಹೇಳಲಿಕ್ಕಿಲ್ಲ. ಅವ್ರು ಕೊಡ್ತಾರೆ, ಇವರು ಕೊಡ್ತಾರೆ, ಯಾರಂತ ನಂಬಿದ್ದು ಶಾಸಕರನ್ನ ಆಯ್ಕೆ ಮಾಡಿ ಶಾಸಕರನ್ನ. ಹೌದು ಶಾಸಕರನ್ನು ಆಯ್ಕೆ ಮಾಡಿದ್ವಿ ನಾವು. ಅವರು ಏನಂತ ಗೊತ್ತಿಲ್ಲ, ಇನ್ನು ಅಭಿವೃದ್ಧಿ ಏನು ಕಾಣಲಿಲ್ಲ. ಇನ್ನು 2.5 ವರ್ಷದಲ್ಲಿ ನೋಡಬೇಕು ಏನಾಗ್ತದೆ ಅಂತ ನೋಡಬೇಕು. ಎಷ್ಟು ಮಾರ್ಕ್ಸ್ ಕೊಡ್ತೀರಿ? ನಾವು 10ರಲ್ಲಿ ಒಂದು 4 ಮಾರ್ಕ್ ಕೊಡೋದು. ಅಲ್ಲಿ ಬೀಚಿನ ಹತ್ತಿರ ಒಂದು ರೆಸ್ಟೋರೆಂಟ್ ಆಗಿದೆ, ಗೊತ್ತುಂಟಾ? ರೆಸಾರ್ಟು. ಅದು ಅಭಿವೃದ್ಧಿ ಇಲ್ಲವಾ? ಅದು ಅಭಿವೃದ್ಧಿ ಇಲ್ಲವಾ? ಕಾಂಗ್ರೆಸ್ಸಿನವರು ಕೊಡೋದಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ಎಲ್ಲ ಪಕ್ಷದವರಿಗೆ ಅನುದಾನ ಕೊಟ್ಟಿದೆ ಅಂತ ನ್ಯೂಸ್ ಕೊಡ್ತಾರೆ. ಹಾಗಾದರೆ ಕೊಡಲಿಲ್ಲ ಅಂತ ಏಕೆ ಹೇಳೋದು? ಅದು ಕೂಡ ಇಲ್ಲಿ ನಗರಸಭೆಗೆ ಇಷ್ಟೇ ಅಂತ ಬರ್ತದಲ್ಲ. ಪಂಚಾಯತ್ ಅಲ್ಲ, ನಗರಸಭೆ. ಸೊರಕೆಯವರು ಸೋತಿದ್ದಾರೆ ನಿಜ, ಸ್ವಲ್ಪ ಒಟ್ಟಿನಲ್ಲಿ ಸೋತಿದ್ದಾರೆ. ಆದರೆ ಇಲ್ಲಿ ಸಾಧಾರಣ ಸಾವಿರಾರು ಮಂದಿ ಅವರ ಆಫೀಸಿಗೆ ಬರ್ತಾರೆ ಕೆಲಸಕ್ಕೆ, ಅವರ ಇದಕ್ಕೆ ಎಲ್ಲ, ಅವರ ಮಕ್ಕಳ ಇದಕ್ಕೆ. ಸೋಮವಾರ ನೋಡಿ 1000 ಜನ ಅಲ್ಲಿ ಇದು ಎಂಥದ್ದು ಅರ್ಜಿ ತೆಗೆದುಕೊಳ್ಳಲಿಕ್ಕೆ ಟೈಮ್ ಸಿಗುವುದಿಲ್ಲ. ಮುಖ್ಯ ಸಮಸ್ಯೆ ಇರುವುದು ಅಂತ ಒಂದೇ ಒಂದು, ನಮಗೆ ಕಾಪು ಕ್ಷೇತ್ರದಲ್ಲಿ ಒಂದು ಹಾಸ್ಪಿಟಲ್ ಬೇಕಷ್ಟೇ. ಯಾಕಂದರೆ ಏನಾದರೂ ಒಂದು ಸೀರಿಯಸ್ ಆಕ್ಸಿಡೆಂಟ್ ಆದರೆ ಉಡುಪಿಗೆ ಹೋಗಬೇಕು. ಒಂದು ರಾತ್ರಿ ಹೊತ್ತು ಏನಾದರೂ ಆದರೆ ಪಾಪ ಬಡವರು ಇದ್ದಾರೆ, ಗಾಡಿ ಇಲ್ಲ, ಎಂತ ಮಾಡೋದು? ತುಂಬ ಪ್ರಾಬ್ಲಮ್. ಕಾಪು ಇಷ್ಟು ತಾಲೂಕು ಆಗಿದೆ, ಪುರಸಭೆ ಉಂಟು, ಹಾಸ್ಪಿಟಲಿಗೆ ಯಾಕೆ 24 hours ಹಾಸ್ಪಿಟಲ್ ಯಾಕೆ ಇಲ್ಲ?
ಈಗ ಇರುವಂಥದ್ದು ಎಲ್ಲಿಂಟು? ಅದು ಎಲ್ಲರಿಗೆ ಸಾರ್ವಜನಿಕರಿಗೆ ಮೇಯ್ನ್ ಅದೊಂದು ಅಗತ್ಯ, ಮತ್ತೊಂದು ರೋಡು. ನಾನು ಅದೇ ಹೇಳಲಿಕ್ಕೆ ಇಷ್ಟಪಡೋದು. ರಾಜ್ಯಕ್ಕೆ ಇರಲಿ ಏನೇ ಇರಲಿ ಅದು ಎಲ್ಲರಿಗೂ ಸೇರಿದ್ದು ಅಲ್ಲ. ಯಾಕಂದರೆ ಇಲ್ಲಿ ರಾತ್ರಿ ಒಂದು ಹುಷಾರಿಲ್ಲ, 10 ಗಂಟೆ 12 ಗಂಟೆ, ಪಾಪ ಕೆಲವು ಸೈಡಲ್ಲಿ ಗಾಡಿ ಇಲ್ಲ, ಎಂತ ಮಾಡೋದವರು? ನಮ್ಮ ಕಾಪುನಲ್ಲಿ ಹಾಸ್ಪಿಟಲ್ ಇಲ್ಲ. ಅದಕ್ಕೆ ಉಡುಪಿಯಾಗಿ ಒಂದು ಹಾಸ್ಪಿಟಲ್ ಒಂದು ಕಾಪು ಕ್ಷೇತ್ರದಲ್ಲಿ ಆದರೆ ಎಲ್ಲರಿಗೂ ಒಂದೇ. ಇದು ಶಾಸಕರಿಗೆ ಗಮನಕ್ಕಿಲ್ವಾ? ಅವರು ಕಾಪಿನವರೆಲ್ಲ ಅವರಿಗೆ ಗೊತ್ತಿರ್ಬೋದು. ಮಾಡಿಲ್ಲ. ಅಲ್ಲ, ಅವ್ರು ಮಾಡಬೇಕಂತ ಅವರದ್ದು ಕರ್ತವ್ಯ. ಆದರೆ ಈಗ ಗೌರ್ಮೆಂಟ್ ಚೇಂಜ್ ಉಂಟಲ್ಲ, ಯಾರು ಬಂದರು ಅದಕ್ಕೆ ಯಾರೂ ಇದು ಕೊಡೋದಿಲ್ಲ. ಯಾವ ಗೌರ್ಮೆಂಟ್ ಬಂದರೂ ಸಹ ನಮಗೆ ನಾವು ಅಂತ ಹೇಳೋದಂದರೆ ಹಾಸ್ಪಿಟಲ್ ಮೇಯ್ನ್, ಮತ್ತು ಒಂದು ಓಡಾಡಲಿಕ್ಕೆ ಒಂದು ರಸ್ತೆ, ಜನರಿಗೆ ಅತ್ಯಗತ್ಯವಾದ ವಸ್ತು ಎರಡೇದು ಅಲ್ಲ. ಮತ್ತೊಂದು ನೀರು, ಅದನ್ನಾದಷ್ಟು ಪ್ರಾಬ್ಲಮ್ ಇಲ್ಲ, ನೀರು ಕರೆಂಟಿದ್ದನ್ನು ಅಷ್ಟು ಪ್ರಾಬ್ಲಮ್ ಬರೋದಿಲ್ಲ. ಆದರೆ ಒಂದು ರೋಡು, ಒಂದು ಹಾಸ್ಪಿಟಲ್ ಕಾಪುಗೆ ಮೇಯ್ನ್ ಬೇಕೇ ಬೇಕು. ಎಮರ್ಜೆನ್ಸಿ ಬಡವರಿದ್ದಾರೆ ಪಾಪ, ಅವರು ಉಡುಪಿ ಹೋಗಲಿಕ್ಕೆ ತುಂಬ ಕಷ್ಟ ಅಲ್ಲ. ಬದಲಾವಣೆ ಉಂಟು, ಅದಿದ್ದದ್ದೇ ಇದ್ದಾಗೆ ಉಂಟು, ಹಾಗೆ ಉಂಟು. ದೊಡ್ಡ ನಿರೀಕ್ಷೆ ಒಂದು ರೋಡಲ್ಲಿ ಹೋದರೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅದು ಏನು ಪ್ರಯೋಜನ ಇಲ್ಲ. ಒಂದು ಪೈಪ್ಲೈನ್ ಹಾಕ್ತಾರೆ, ಅದು ಅಗೆಯುತ್ತಾರೆ, ಮತ್ತು ಅದನ್ನು ಮುಚ್ಚುವ ಕೆಲಸ ಇಲ್ಲ. ಅದು ಯಾರಿಗೆ ತೊಂದರೆ? ಸ್ಕೂಟಿಯವರಿಗೆ, ಬೈಕ್ಯವರಿಗೆ, ನಮಗೆ ಗಾಡಿಯವರಿಗೆ, ಎಲ್ಲರಿಗೂ ಸಹ ತೊಂದರೆನೇ ಅದು. ಅದರ ಸಮಸ್ಯೆ ಸಹ ಕರೆಕ್ಟ್ ಮಾಡೋದಿಲ್ಲ. ಈ ಶಾಸಕರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅದರಲ್ಲಿ? ಅಲ್ಲ, ಮಾರ್ಕಿನ ಪ್ರಶ್ನೆ ಅಲ್ಲ. ನಾನು ಆದ್ರೂ ಕೂಡ ಒಂದು ಯಾವುದೇ ಶಾಲೆ ವಿದ್ಯಾರ್ಥಿಗೆ ಒಂದು ಮಾರ್ಕ್ಸ್ ಇರುತ್ತೆ. ಹಾಗೆ ಒಂದು ಮಾರ್ಕ್ ಆಯ್ಕೆ ಮಾಡಿದಂಥ ಶಾಸಕರು ಹೌದು, ಶಾಸಕರು ಒಳ್ಳೆಯವರೇ, ಯಾರು ಸಹ ಎಲ್ಲರೂ ಒಳ್ಳೆಯವರೇ, ಯಾರು ಕೆಟ್ಟವರಿಲ್ಲ. ಆದರೆ ನಮಗೆ ಬೇಕಾದ ಸಮಸ್ಯೆ ಎರಡು, ಅದು ಸರಿ ಮಾಡಿದರೆ ಒಳ್ಳೆಯದಷ್ಟೇ. ಮುಖ್ಯ ಸಮಸ್ಯೆ ಅಂದರೆ ಇಲ್ಲಿ ಡ್ರೈನೇಜ್ ಇದ್ದು ಫಸ್ಟ್, ಆದಮೇಲೆ ಇದು ರೋಡ್ ಸೈಡಲ್ಲೆಲ್ಲ ಗಲೀಜು, ಯಾರು ನೋಡುವವರಿಲ್ಲ. ಒಂದು ಸರಿಯಾಗಿ ಸೀಟ್ ಲೈಟ್ ಇಲ್ಲ. ಈಗ ನಮ್ಮ ಅಂಗಡಿ ಎದುರಲ್ಲೇ ಯಾವುದೋ ಒಂದು ಈಗ ಕ್ಲೀನಿಂಗ್ ನೋಡಿ, ನೀವು ನೋಡಿ, ಕ್ಲೀನಿಂಗ್ ಸರಿ ಕಟ್ಟಿಲ್ಲ. ಮತ್ತು ಡ್ರೈನೇಜ್ ಇದ್ದು ನೀರು ರಾತ್ರಿ ಒಂದು 9-9:30 ಆದ ಕೂಡಲೇ ಇಲ್ಲೆಲ್ಲ ಸ್ಮೆಲ್ ಬರ್ತದೆ. ಅದು ಯಾರೂ ಜವಾಬ್ದಾರಿ ವಹಿಸಿಕೊಳ್ಳುವುದಿಲ್ಲ. ಈಗ ಅದು ಮಾಡ್ತೀನಿ ಇದು ಮಾಡ್ತೀನಿ ಹೇಳ್ತಾರೆ. ವರ್ಷ 2 ವರ್ಷಕ್ಕೆ 5 ವರ್ಷಕ್ಕೆ ಒಂದು ಗೋರ್ಮೆಂಟ್ ಬರ್ತದೆ, ಆದರೆ ಮಾಡುವ ಗೋರ್ಮೆಂಟ್ ಯಾವುದು ಇಷ್ಟವರೆಗೆ ಬರಲಿಲ್ಲ. ಬಂದಿದ್ದಕ್ಕೆ ಒಂದು ಕಾಪು ಪೇಂಟ್ ನಿಮಗೆ ಹೇಗೆ ಅಂದಾಜಾಗ್ತದೆ? ನಿಮಗೆ ಅಂದಾಜಾಗ್ತದೆ? ಈಗ ನೋಡುವಾಗ ಒಂದು ಲೈಟ್ ಇದ್ದ ಅಲ್ಲ, ಒಂದು ಡ್ರೈನೇಜಿ ಮೇಯ್ನ್ ಇಲ್ಲಿ 9-9:30 ಗಂಟೆಗೆ ನೀವು ಒಮ್ಮೆ ಬನ್ನಿ, ಆಗ ನೋಡಿ ಎಷ್ಟು ಸ್ಮೆಲ್ ಬರ್ತದೆ. ಎಲ್ಲಿ ಎಲ್ಲ ಈ ನಮ್ಮ ಅಂಗಡಿ ಎದುರಲ್ಲಿ ಕೂಡ ಡ್ರೈನೇಜ್ ಇದ್ದು ಸ್ಮೆಲ್ಲೇ ಬರ್ತದೆ. ಅದು ಯಾರು ಮಾಡ್ತಾರ ದೇವರಿಗೆ ಗೊತ್ತು. ಕಾಪು ಹಾಗೆ ಉಂಟು, ಹೇಗೆ ಉಂಟು ಹಾಗೆ ಉಂಟು ಕಾಪು, ಏನು ಬದಲಾವಣೆ ಆಗೋಗಿಲ್ಲ. ಶಾಸಕರು ಕೇಳಿದ್ರೆ ಅನುದಾನ ಬರ್ತಾ ಇಲ್ಲ ಸರ್ಕಾರ. ಅವರು ಹೇಳ್ತಾರೆ ಅವರಿಗೆ ಗೋರ್ಮೆಂಟ್ ಈಗ ಕಾಂಗ್ರೆಸ್ ಗೋರ್ಮೆಂಟ್ ಅಲ್ಲ, ಅವರಿಂದ ಇವರಿಗೆ ಬರಬೇಕಲ್ಲ, ಬರಲಿಲ್ಲ ಅಂತ ಹೇಳ್ತಾರೆ. ಆಗ ನಮಗೇನು ಹೇಳುವಾಗಿಲ್ಲಲ್ಲ. ಮೀಟಿಂಗ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಮಾಲಲ್ಲಿ ಈಗ ಒಳಗೊಳಗೆ ರೋಡು ಎಲ್ಲ ಕೆಲವು ಸರಿ ಮಾಡ್ತಿದ್ದಾರೆ ತುಂಡು ತುಂಡಾಗಿ. ಮತ್ತು ಅವರ ಅಭಿಪ್ರಾಯ ಹೇಗೆ ಅಂತ ನಮಗೆ ಗೊತ್ತಿಲ್ಲ. ಪೇಟೆ ಹೇಗೆ ಇದೆ ಅಲ್ವಾ? ಹೌದು, ಮುಖ್ಯ ಪೇಟೆ ಹೀಗೆ ಉಂಟು, ಹೇಗೆ ಉಂಟು ಹಾಗೆ ಉಂಟು. ಯಾವ ಯಾವಾಗ ಆಲಿಸಿದಾರಾ? ಒಮ್ಮೆ ಬರ್ತಾರೆ ಮಾಡ್ತಾರೆ ಅಂತ ಹೇಳ್ತಾರೆ. ಅವರು ಹೇಳ್ತಾರೆ ಅವರಿಗೆ ಫಂಡ್ ಬರೋದಿಲ್ಲ. ಆಗ ಅವರು ಕೈಯಲ್ಲಿ ಹಣ ಹಾಕಿ ಮಾಡ್ಲಿಕ್ಕೆ ಆಗ್ತದೆ ಅವರಿಗೆ ಸಹ. ಈಗ ಶಾಸಕರು ನೋಡುವಾಗ ಹಾಂ, ಅವರದ್ದು ಕಾರ್ಯವೈಖರಿ ಇರ್ಬೋದು, ಯಾವ ತರ ಮೆಚ್ಚುಗೆ ಹೇಳ್ತೀವಿ? ಅಲ್ಲಲ್ಲ, ಈಗ ನಮ್ಮ ಯುವಸೆ ಹುಡುಗರ ಈಗ ಎಲ್ಲ ಮಾತಾಡೋದು ಮತ್ತು ಭರವಸೆ ಎಲ್ಲ ಕೊಡೋದೆಲ್ಲ ಉಂಟು. ಆದರೆ ಅವರ ಹತ್ರ ಕೇಳುವಾಗ ಅದೇ ನಮಗೆ ಫಂಡ್ ಬರಲಿಲ್ಲ. ಆಗ ನಾವು ಸಹ ಏನು ಮಾತಾಡುವಾಗಿಲ್ಲ. ಹೌದು ಹೌದು ಹೌದು, ಏನು ಮಾಡುವಾಗಿಲ್ಲ. ಎಲ್ಲ ಕಡೆಯಲ್ಲಿ ಉಂಟು, ಎಲ್ಲ ಪೇಟೆಯಲ್ಲಿ ಎಲ್ಲ ಸಮಸ್ಯೆ ಇದ್ದೇ ಇದೆ, ಏನು ಮಾಡುವಾಗಿಲ್ಲ. ಈಗ ಮರದ್ದು ಸಹ ಗೆಲ್ಲೆಲ್ಲ ಬೀಳ್ತದೆ, ಒಮ್ಮೆ ಹಾಗೆ ಅವ್ರು ತೆಗೆದ್ರು ಸ್ವಲ್ಪ ನಾವು ಹೇಳಿದ್ದಕ್ಕೆ. ಅದು ಇಲ್ಲಿ ಗೆಲ್ಲು ನೋಡಿ ಅಂಗಡಿ ಮೇಲೆಲ್ಲ ಉಂಟು, ಹೇಳಿದರೆ ಅದು ಈ ಕಾಪುವನ್ನು ಯಾವ ಥರ ಈ ಡೆವಲಪ್ ಮಾಡ್ಬೋಯ್ತು ಅಂತ ತಮ್ಗೆ ಅನ್ಸುತ್ತೆ? ಅಲ್ಲ, ಕಾಪು ಈಗ ನಮಗೆ ಡೆವಲಪ್ ಮಾಡುವಾಗ ಸಣ್ಣ ಇದು ಪೇಟೆ ಒಂದು ಹೇಗೆ ಮಾಡ್ಬೋದು. ಈಗ ಒಂದು ರಸ್ತೆ ಹಾಗೆ ಒಳಗೆ ಈಗ ಇಲ್ಲಿಂದ ಸ್ವಲ್ಪ ಅಗಲ ರಸ್ತೆ ಉಂಟು, ಆಚೆ ಎಲ್ಲ ಬಿಡ್ತಾರೆ ರೋಡ್ ಸೈಡ್, ಅವರು ಯಾರು ಬಿಡೋದಿಲ್ಲ. ಹಾಗಾಗಿ ಡೆವಲಪ್ ಮಾಡಿಬಿಟ್ಟು ಅವರಿಗೆ ಸಹ ಮನಸ್ಸಿಲ್ಲ, ಜನರ ಸಹಕಾರವೂ ಇಲ್ಲ. ಇಲ್ಲ ಇಲ್ಲ. ಪ್ರವಾಸೋದ್ಯಮವನ್ನು ಬಹಳಷ್ಟು ಅದು ಅಭಿವೃದ್ಧಿ ಮಾಡ್ತಿದ್ದಾರೆ ಮಾತ್ರ ಈಗ ಸಹ, ಅಲ್ಲೆಲ್ಲ ಮಾಡ್ತಾರೆ ಪ್ರವಾಸೋದ್ಯಮ ಅಲ್ಲ, ಅಲ್ಲೆಲ್ಲ ಮಾಡ್ತಾರೆ. ಇಲ್ಲಿ ಪೇಟೆಯಲ್ಲಿ ನೋಡಿ ಹೇಗೆ ಉಂಟು, ಒಂದು ಮರದ ಗೆಲ್ಲು ಬಿದ್ದಿದ್ದು ಎಷ್ಟು ಸಮಯ ಉಂಟು ಅಲ್ಲೇ ಉಂಟು ನೋಡಿ ಹಾಗೆ. ಪೇಟೆದೇನು ಅಭಿಪ್ರಾಯ ಇಲ್ಲ, ಅದು ಒಂದು ಲೆಕ್ಕದಲ್ಲಿ ಒಳ್ಳೆ ಮಾಡಿದರೆ ಒಳ್ಳೆಯದು. ನಮಗೆ ಸ್ವಲ್ಪ ಶಾಸಕರು ಮಾಡಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲಿ ನಾವೊಂದು 6 ಕೊಡ್ಬೋದು ಅಷ್ಟೇ. ಕಳೆದ 2.5 ವರ್ಷದ ಹಿಂದೆ ಕೊಟ್ಟ ಭರವಸೆ ಈ ಭಾಗದಲ್ಲಿ ಈಡೇರಿದೆಯಾ? ಈ ಗುರುಮೇ ಸುರೇಶ್ ಶೆಟ್ಟರ್ ಬಂದ ಮೇಲೆ ಹೇಗಿದೆ ಕಾಪು ವಿಧಾನಸಭಾ ಕ್ಷೇತ್ರ?
ತೊಂದರೆ ಇಲ್ಲ, ಚೆಂದ ಎಲ್ಲ ವಿಷಯದಲ್ಲಿ ಅವರು ಮಾಡಿದ ಇದೆಲ್ಲ ನಡೀತಾ ಉಂಟು ಈಗ. ಅದರ ಬಗ್ಗೆ ಏನು ಹೇಳಲಿಕ್ಕಿಲ್ಲ. ಏನು ಮುಖ್ಯ ಸಮಸ್ಯೆ ಭಾಗದಲ್ಲಿ ಇರುವಂಥದ್ದು? ಈ ಭಾಗದಲ್ಲಿ ಕಾಪುಪೇಟೆಯಲ್ಲಿ ಅಂದರೆ ಒಂದೆಲ್ಲ ಪಾರ್ಕಿಂಗ್ ಸಮಸ್ಯೆ, ಪಾರ್ಕಿಂಗ್ ಬಗ್ಗೆ. ಮತ್ತು ಬೇರೆ ಅಂಥದ್ದೇನಿಲ್ಲ ಹೇಳುವಂಥದ್ದು. ಅವರ ಕಾರ್ಯವೈಖರಿ ಹೇಗೆ ಈಗ? ಯಾರ್ದು? ಸುರೇಶ್ ಹಾಂ, ಅವರು ತೊಂದರೆ ಇಲ್ಲ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಹೌದು, ಏನು ತೊಂದರೆ ಇಲ್ಲ. ಭರವಸೆ ಎಲ್ಲ ಹಾಂ, ಭರವಸೆ ಈಡೇರಿಸ್ತಾ ಇದ್ದಾರೆ. ಹೌದು. ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಅವರಿಗೆ? ಎಷ್ಟರಲ್ಲಿ? 10ರಲ್ಲಿ ಒಂದು 8. 2.5 ವರ್ಷದಲ್ಲಿ, ಕಳೆದ 2.5 ವರ್ಷದಲ್ಲಿ ಕೊಟ್ಟ ಭರವಸೆ ಗುರುಮೇಶ್ ಸುರೇಶ್ ಶೆಟ್ಟಿ ಈ ಬಗ್ಗೆ ಶಾಸಕರು ಈಡೇರಿಸಿದಾರಾ? ನಾನು ಹೇಳಿದರೆ ಆ ಬಗ್ಗೆ ಇದುವರೆಗೆ ಸಹ ಡೀಪಾಗಿ ಏನು ಥಿಂಕ್ ಮಾಡಲಿಲ್ಲ. ನಾನು ಯಾವುದೇ ಇದಕ್ಕೆ ಸಹ ಅವರ ಹತ್ರ ಹೋಗಲಿಲ್ಲ, ಅಂಥ ಪ್ರಸಂಗ ಬರಲಿಲ್ಲ. ಮತದಾರರಾಗಿ ಏನು ಮಾಡಿದ್ದಾರೆ ಹೇಳಿ. ಈ ಭಾಗದ ಏನು ಸಮಸ್ಯೆಗಳನ್ನು ನೋಡಿದ್ರಿ? ಏನು ಸಮಸ್ಯೆ ಇದೆ? ಏನು ಮಾಡ್ಬೋದು ನೋಡಿ, ಮಾಡಲಿಕ್ಕೆ ತುಂಬ ಮಾಡ್ಬೋದು. ಅವರು ಮನಸ್ಸು ಮಾಡಿದರೆ ಏನು ಮಾಡ್ಬೋದು. ರಾಜಕೀಯದವರು ಅವರು ಹೇಳಿ ಅಲ್ಲ, ರಾಜಕೀಯ ರಂಗದಲ್ಲಿ ಏನು ಬೇಕಾದರೂ ಮಾಡ್ಲಿಕ್ಕೆ ಆಗ್ತದೆ ಮನಸ್ಸು ಮಾಡಿದರೆ. ಏನು ಮಾಡ್ಬೋದು? ಏನು ತರ್ಬೋದಿತ್ತು? ಏನೇನೋ ಎಲ್ಲ ತುಂಬ ಸಮಸ್ಯೆಗಳೆಲ್ಲ ಉಂಟು, ಇವಾಗಲೂ ಇದೆ. ಇಲ್ಲಿ ಈಗ ಚರಂಡಿ ಇಲ್ಲ, ನೀರಿನ ವ್ಯವಸ್ಥೆ ಸರಿ ಇಲ್ಲ, ರಸ್ತೆ ಬದಿಯಲ್ಲೆಲ್ಲ ವಾಸನೆ ಬರ್ತದೆ. ನೀವು ಇಲ್ಲೇ ಹೋಗಿ, ಇಲ್ಲೇ ಮುಂದೆ ಆಚೆ ಈಚೆ ಹೋಗಿ ತಿರುಗಾಡ್ಕೊಂಡು ಬಂದರೂ ನಿಮಗೆ ವಾಸನೆ ಎಲ್ಲ ಬರ್ತದೆ. ಅದನ್ನು ಮೇನ್ ಕೆಲವು ಸಮಸ್ಯೆಗಳುಂಟು. ಹಾಗೇಳಿ ಆ ಸ್ಮಶಾನದ ಹತ್ರ ಇರುವ ಸಮಸ್ಯೆ ಒಂದಿತ್ತು. ಅಲ್ಲಿ ತುಂಬ ಕಸಗೆಲ್ಲ ಹಾಕ್ತಿದ್ರು, ಅದನ್ನೆಲ್ಲ ಕ್ಲಿಯರ್ ಮಾಡಿಸಿದ್ದಾರೆ. ಯಾಕೆ ಹೇಳಿದರೆ ಅದನ್ನಾದರೆ ನಾವು ಒಬ್ಜೆಕ್ಷನ್ ಮಾಡಿದ್ದೇವೆ ಸುರೇಶ್ ಇವರು ಬರುವ ಮೊದಲೇ. ಯಾಕೆ ಹೇಳಿದರೆ ಅಲ್ಲಿ ಪರಿಸರದಲ್ಲಿ ಮಾರಿಗುಡಿ ಉಂಟು, ಶಾಲೆ ಉಂಟು, ಕಾಲೇಜು ಉಂಟು, ಈಚೆಯಿಂದ ಕಲ್ಕುಡ ಗುಡಿ ಉಂಟು, ಎಲ್ಲ ಉಂಟು. ಅಷ್ಟು ಆ ವಠಾರದಲ್ಲಿ ಬಾವಿ ನೀರೇ ಕುಡಿಲಿಕ್ಕೆ ಆಗ್ತಿರಲಿಲ್ಲ, ಆ ನಮೂನೆ ಪ್ರಾಬ್ಲಮ್ ಇತ್ತು ಅಲ್ಲಿ. ಇವಾಗ ಆ ಸಮಸ್ಯೆಯನ್ನು ಬಗೆಹರಿಸಿದ್ದಾರೆ. ಆದರೆ ಇನ್ನೊಂದು 2 ವರ್ಷ ಹೋದಿದ್ದು ಬಾವಿ ನೀರು ಕುಡಿಯುವಾಗ. ಪೇಟೆಯಲ್ಲಿ ನೋಡಿ ಉಂಟಲ್ಲ, ಗೊತ್ತುಂಟಲ್ಲ, ನೀವು ನೋಡ್ತಾ ಇದ್ದೀರಲ್ಲ. ಹೇಗೆ ಕಾರ್ಯವೈಖರಿ ಹೇಗೆ ಉಂಟು ಸರ್? ಈಗ ನಿಮ್ಮ ಶಾಸಕರ ಕಾರ್ಯವೈಖರಿ ನೋಡ್ತಿರ್ತೀರಿ, ಏನನ್ಸುತ್ತೆ 2.5 ವರ್ಷದಲ್ಲಿ ಕಾರ್ಯವೈಖರಿಯನ್ನು? ಯಾವುದೇ ಸಮಸ್ಯೆಗೆ ಹೇಳಿದರೆ ಸ್ಪಂದನೆ ಕೊಡ್ತಾರೆ. ಹೋಗಿ ಸಮಸ್ಯೆಯನ್ನು ಹೇಳಿಕೊಂಡ್ರೆ ಸ್ಪಂದನೆ ಕೊಡ್ತಾರೆ. ನಾನು ಹೋದಾಗ 1-2 ಸಮಸ್ಯೆ ಹಿಡ್ಕೊಂಡು ಹೋಗಿದ್ದೆ, ಆವಾಗ ಸ್ಪಂದನೆ ಕೊಟ್ಟಿದ್ದಾರೆ. ಪರಿಹಾರ ಹೇಳಿದರೆ ಅದು ಎಕ್ಸ್ಪೆಕ್ಟೆಡ್ ಲೆವೆಲಿಗೆ ಬರಲಿಲ್ಲ, ಆದರೆ ಉಂಟು, ಮಾಡ್ತಾ ಇದ್ದಾರೆ. ಎಲ್ಲವನ್ನು ನೋಡ್ಕೊಳ್ಬೇಕಲ್ಲ ಅವರು. ಹಾಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ 10ರಲ್ಲಿ? 10ರಲ್ಲಿ ಒಂದು 6-7 ಮಾರ್ಕ್ವರೆಗೆ ಕೊಡ್ಬೋದು. ಹೌದು. ಕಳೆದ 2.5 ವರ್ಷದಲ್ಲಿ ಈ ಭಾಗದ ಶಾಸಕರು ಗುರುಮೇಶ್ ಸುರೇಶ್ ಶೆಟ್ಟಿ ಕೊಟ್ಟ ಭರವಸೆಯನ್ನು ಈಡೇರಿಸಿದಾರಾ? ಅವರ ಕಾರ್ಯವೈಖರಿ ಹೇಗಿದೆ ಅಂತ? ಕಾರ್ಯವೈಖರಿ ಒಳ್ಳೆ ಇದೆ. ಭರವಸೆ ಕೊಟ್ಟದ್ದು ಈಡೇರಿಸಲಿಕ್ಕೆ ಯಾವುದು ಅನುದಾನ ಬಿಡುಗಡೆ ಆಗುವುದಿಲ್ಲಲ್ಲ. ಈಗ ನಮಗೂ ತಿಳಿದಿಲ್ಲ, ಮಾಧ್ಯಮ ಎಲ್ಲರೂ ಹಾಗೆ ಮಾಧ್ಯಮದ ಮುಖಾಂತರ ತಿಳಿತದೆ ಅನುದಾನ ಬರುವುದಿಲ್ಲ, ಅವರು ಮಾಡೋದು. ಹೀಗೆ ಅನುದಾನ ಬಂದರೆ ಅಲ್ಲ ಅವರು ಮಾಡೋದು. ಏನು ಈ ಭಾಗದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಮುಖ್ಯ ಸಮಸ್ಯೆ ಇರುವಂಥದ್ದು? ಮೇಯ್ನಾಗಿ ಕಾಪುಪೇಟೆ ಡ್ರೈನೇಜ್, ಕೂತ್ಕೊಳ್ಳಿ, ಡ್ರೈನೇಜ್ನದ್ದು ತುಂಬ ಸಮಸ್ಯೆ ಇದೆ. ಮೊದಲಿಂದು ಡ್ರೈನೇಜ್ ಇಲ್ಲ ಇಲ್ಲಿ. ಅದು ಪರಿಹಾರ ಮಾಡಲಿಕ್ಕೂ ಅವರಿಗೆ ಸರಿಯಾದ ಜಾಗ ಸಿಗೋದಿಲ್ಲ ಪುರಸಭೆಗೆ. ಎಲ್ಲಿ ಮಾಡ್ತಾರೆ ಹೇಳಿದರೆ ಅಲ್ಲಿ ಒಬ್ಜೆಕ್ಷನ್ ಬರ್ತದೆ, ಹಾಗಾಗಿ ಅದು ಉಳಿದು ಹೋಗಿದೆ. ಹಾಂ, ಪ್ರೈವೇಟ್ ಜಾಗ ಎಲ್ಲ ಬಿಡುವುದಿಲ್ಲ, ಕೆಲವು ಕಡೆ ಮನೆ, ಹಾಗಾಗಿ ಬಿಡುವುದಿಲ್ಲ. ನಮ್ಮ ಬಾವಿ ನೀರು ಇದಾಗ್ತದೆ, ಹಾಗೆ ಅದು ಉಳಿದೇ ಹೋಗಿದೆ. ಮೇನ್ ಪ್ರಾಬ್ಲಮ್. ಬೇರೆ ಮಾಮೂಲಿ ರಸ್ತೆಯದ್ದೆಲ್ಲ ಇದೆ ಅಲ್ಲ, ಅದು ಎಲ್ಲ ಕಡೆ ಇರುವಂಥದ್ದು. 10ರಲ್ಲಿ ಅಲ್ಲಿ ಏನು ಇದರಲ್ಲಿ ಆಗ್ಬೋದು, ಜನರಲ್ಲಿ ಒಳ್ಳೆ ಕಾಂಟ್ಯಾಕ್ಟ್ ಇದ್ದಾರೆ, ಮೊದಲಿನವರು ಇದ್ದರು, ತೊಂದರೆ ಇಲ್ಲ. 10ರಲ್ಲಿ ಒಂದು 4 ಮಾರ್ಕ್ ಕೊಡ್ಬೋದು. ಹೇಳಿದ್ರೆ ಏನು ಆಗಲಿಲ್ಲಲ್ಲ, ಆಗಲಿಲ್ಲ ಹೇಳಿದರೆ ಅವರನ್ನು ದೂರದಲ್ಲ, ಹೇಳಿದರೆ ಅನುದಾನ ಇಲ್ಲ, ಅದು ಎಲ್ಲ ಶಾಸಕರದ್ದು ಅದೇ ಅಲ್ಲ, ಅವರು ಕೈಯಿಂದ ಮಾಡಲಿಕ್ಕೆ ತಯಾರಿದ್ದಾರೆ. ನಿಮಗೆ ಸ್ಪಂದನೆ ಕೊಡುವಂಥದ್ದು, ಈ ಭಾಗದಲ್ಲಿ ಬರುವಂಥದ್ದು ಸಮಸ್ಯೆಯನ್ನು ಆಲಿಸುವಂಥದ್ದು ಮಾಡ್ತಾರಾ? ಅದು ತೊಂದರೆ ಇಲ್ಲ, ಅಂಥ ವಿಷಯಕ್ಕೆ ಬರ್ತಾರೆ. ಹೇಗೆ ಈಗ ಅನ್ಸುತ್ತೆ? ತಮ್ಮ ಶಾಸಕರನ್ನು ನೋಡಿದ್ರೆ ಹೇಗೆ ಅನ್ಸುತ್ತೆ? ತೊಂದರೆ ಇಲ್ಲ, ನಾವು ನೋಡ್ತಾ ಇದ್ದವರಲ್ಲ, ಇಲ್ಲಿಯವರೆಲ್ಲ ಲೋಕಲ್ ಅಲ್ಲ. ಹೌದು, ಹೌದು. ಈ ಭಾಗದಲ್ಲಿ ಶಾಸಕರು ಗುರುಮೇಶ್ ಸುರೇಶ್ ಶೆಟ್ಟಿ ಹೇಗೆ ಕಾರ್ಯವೈಖರಿ ಅವರದ್ದು ಇರ್ಬೋದು? ಕಾಪಲ್ಲಿ ಬಂದು 1.5 ವರ್ಷ ಆಯಿತು. ನಾನು ಮುಂಚೆ ಮೈಸೂರಲ್ಲಿ ಇದ್ದೆ 25 ವರ್ಷ, ರಿಟೈರ್ಡ್ ಆಗಿ ಕಾಪಿಗೆ ಬಂದಿದ್ದೇನೆ. ಸೊ ಗುರುಮೇಶ್ವರು ತುಂಬ ಕೇಳಿದ್ದೇನೆ, ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಕೇಳಿಪಟ್ಟಿದ್ದೇನೆ. ಹಾಂ, ಸಿಕ್ಕಿದ್ದೇನೆ ಅವರು ಸಿಕ್ಕಿದ್ದೇನೆ. ನಾನು ಬಂದೀಗ ಜಸ್ಟ್ 1.5 ವರ್ಷ ಆಯಿತು ಅಷ್ಟೇ. ಮುಂಚೆ ನಾನು ಮೈಸೂರಲ್ಲಿ ಇದ್ದೆ.
ಅಲ್ಲ ಆ ಥರ ನನಗೆ ಇನ್ನೂ ಆ ಸಮಸ್ಯೆಗಳು ಬಂದಿಲ್ಲ ಅಂಥದ್ದು. ಈ ಭಾಗದ ಕ್ಷೇತ್ರದಲ್ಲಿ ಹಾಂ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೇನೆ ಈ ಮುಖ್ಯ ತಾವು ನೋಡಿದ ಭಾಗ ಏನು ಸಮಸ್ಯೆ ಇದೆ ಮುಖ್ಯ ಭಾಗದಲ್ಲಿ? ಅಂದರೆ ಕ್ಲೀನಿನೆಸ್ ಎಲ್ಲ ಆಗ್ತಾ ಇದೆ, ಅಷ್ಟೇನು ಸ್ವಚ್ಛತೆ ಬಗ್ಗೆ ಎಲ್ಲ ತುಂಬ ಕಾಳಜಿ ತಗೊಳ್ತಿದ್ದಾರೆ. ಮೀಟಿಂಗ್ ಎಲ್ಲ ಮಾಡ್ತಾರೆ, ಪೇಪರಲ್ಲೂ ಓದ್ತಾ ಇದ್ದೇನೆ ನಾನು. ಉದಯವಾಣಿ ಪೇಪರಲ್ಲೆಲ್ಲ ಬರ್ತಾಯಿದೆ, ಟೈಮ್ಸ್ ಆಫ್ ಇಂಡಿಯಾದಲ್ಲೂ ಬರ್ತಾ ಇದೆ. ಒಟ್ಟು ಕಾರ್ಯವೈಖರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? ಅದರಲ್ಲಿ 8 ಕೊಡ್ಬೋದು. ಹಾಂ, ಒಟ್ಟು ಅವರದ್ದು ಕಾರ್ಯವೈಖರಿ ಇರ್ಬೋದು, ಶೈಲಿ ಇರ್ಬೋದು, ಸ್ಪಂದನೆ ಚೆನ್ನಾಗಿದೆ. ಎಲ್ಲರ ಜೊತೆಗೆ ಸೇರ್ತಾ ಇದ್ದಾರೆ, ಎಲ್ಲ ಮೀಟಿಂಗ್ ಎಲ್ಲ ಬರ್ತಾ ಇದ್ದಾರೆ, ನೋಡ್ತಾ ಇರ್ತೇನೆ ನಾನು. ಎಲ್ಲರ ಜೊತೆ ಸೇರ್ತಾರೆ. ಪ್ರವಾಸೋದ್ಯಮಕ್ಕೆ ಬಹಳಷ್ಟು ಚಾನ್ಸ್ ಇರುವಂಥದ್ದು ಮಾಡಲಿಕ್ಕೆ. ಮಾಡ್ತಾ ಇದ್ದಾರೆ. ಇದು ಕರಾವಳಿ ಬದಿಯೆಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ. ಟೂರಿಸ್ಟ್ ಪ್ಲೇಸ್ ಆಗಿದೆ ಅಲ್ಲ. ಇದಿಷ್ಟು ಕಾಪು ವಿಧಾನಸಭಾ ಕ್ಷೇತ್ರದ ಮತದಾರರು ಇಲ್ಲಿನ ಶಾಸಕ ಗುರ್ಮೇಶ್ ಸುರೇಶ್ ಶೆಟ್ಟಿ ಅವರಿಗೆ ಕೊಟ್ಟಂತಹ ಮಾರ್ಕ್ಸ್ ಕಾರ್ಡ್. ಬಹಳಷ್ಟು ಮತದಾರರು ಒಂದೇ ಒಂದು ಮಾತನ್ನು ಹೇಳಿರುವಂಥದ್ದು, ರಾಜ್ಯ ಸರ್ಕಾರದ ಅನುದಾನದ ಕೊರತೆಯಿಂದಾಗಿ ನಮ್ಮ ಶಾಸಕರ ಬಲ ಕಡಿಮೆಯಾಗಿದೆ ಅನ್ನೋ ಮಾತನ್ನು ಎಲ್ಲ ಕ್ಷೇತ್ರದ ಮತದಾರರಂತೆ ಈ ಕ್ಷೇತ್ರದ ಮತದಾರರು ಕೂಡ ಇಂಗಿತವನ್ನು ವ್ಯಕ್ತಪಡಿಸಿರುವಂಥದ್ದು. ಬಹಳಷ್ಟು ಏನು ಒಟ್ಟಾರೆ ನೋಡೋದಾದರೆ ಈ ಭಾಗದ ಶಾಸಕರಿಗೆ ಅಷ್ಟೇನು ಮೆಚ್ಚುವಂತಹ ಪ್ರತಿಕ್ರಿಯೆಯನ್ನು ಇನ್ನು ಕೊಟ್ಟಿಲ್ಲ, ಕೇವಲ ಪಾಸ್ ಮಾರ್ಕನ್ನೇ ಕೊಟ್ಟಿದ್ದಾರೆ. ಭಾಳಷ್ಟು ಮತದಾರರು ಹೇಳುವಂಥದ್ದು ನಾವು ನೋಡಲೇ ಇಲ್ಲ, ಭಾಳಷ್ಟು ಬಂದು ಹೋಗ್ತಾರೆ ಬಿಟ್ಟರೆ ಯಾವುದೇ ಪ್ರತಿಕ್ರಿಯೆಗೆ ಸಮಸ್ಯೆಗಳಿಗೆ ಸ್ಪಂದಿಸಿಲ್ಲ. ಒಂದು ಕಡೆ ರಾಜ್ಯ ಸರ್ಕಾರದ ಅನುದಾನದ ಕೊರತೆ ಆದರೆ ಇನ್ನೊಂದು ಕಡೆ ಅವ್ರ ಇಚ್ಛಾಶಕ್ತಿಯ ಕೊರತೆ ಕೂಡ ಇರ್ಬೋದು. ಜೊತೆಗೆ ಭಾಳಷ್ಟು ಏನು ರಾಜ್ಯ ಸರ್ಕಾರ ಅನುದಾನ ಕೊಟ್ಟಿದೆ ಅನ್ನೋ ಅಂತ ಹೇಳ್ತಾರೆ, ಆದರೆ ಇಲ್ಲಿ ಶಾಸಕರು ನಮ್ಮ ಶಾಸಕರು ಯಾವುದೇ ಅನುದಾನ ಕೊಟ್ಟಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಹಾಗಾಗಿ ಎಲ್ಲ ಮತದಾರರು ಒಂದು ರೀತಿಯ ಗೊಂದಲದಲ್ಲಿ ಇರುವಂಥದ್ದು. ಆದರೆ 2.5 ವರ್ಷದ ಮೊದಲು ಹೇಗಿತ್ತೋ ಕಾಪುಪೇಟೆ ನಂದು ಈಗ ಕೂಡ ಹಾಗೆ ಇರುವಂಥದ್ದು. ಭಾಳಷ್ಟು ಗ್ರಾಮಗಳಲ್ಲಿ ಅಲ್ಲಲ್ಲಿ ರಸ್ತೆಗಳು ಕೆಟ್ಟು ಹೋಗಿರುವಂಥದ್ದು, ಡ್ರೈನೇಜ್ ಸಮಸ್ಯೆಗಳಿರ್ಬೋದು, ಪಾರ್ಕಿಂಗ್ ಸಮಸ್ಯೆಗಳು ಎಲ್ಲವೂ ಕೂಡ ಅವ್ಯವಸ್ಥೆಗಳು ಈಗಲೂ ಕೂಡ ಹಾಗೆ ಇರುವಂಥದ್ದು. ಕಾಪುಪೇಟೆ ಎಷ್ಟು ವರ್ಷ ಹೋದರೂ ಕೂಡ ಇನ್ನೂ ಕೂಡ ಬದಲಾವಣೆ ಆಗಿಲ್ಲ. ಅಲ್ಲಿನ ಭಾಳಷ್ಟು ವ್ಯಾಪಾರಸ್ಥರು ಕೂಡ ಇರ್ಬೋದು, ರಿಕ್ಷಾ ನಿಲ್ದಾಣ ಚಾಲಕರಿರ್ಬೋದು, ಏನು ಅಲ್ಲಿನ ಸ್ಥಳೀಯರಿರ್ಬೋದು, ಎಲ್ಲರೂ ಕೂಡ ಒಂದು ರೀತಿಯ ಅತಂತ್ರ ಸ್ಥಿತಿಯಲ್ಲಿರುವಂಥದ್ದು. ಎಷ್ಟೇ ಶಾಸಕರು ಬಂದರೂ ಕೂಡ ಈ ಭಾಗಕ್ಕೆ ಅಭಿವೃದ್ಧಿ ಆಗಿಲ್ಲ. ಮರ ಇರ್ಬೋದು, ಮರದ ಗೆಲ್ಲು ಬಿದ್ದರೂ ಕೂಡ ತೆಗೆಯುವಂತಹ ಪರಿಸ್ಥಿತಿ ಇಲ್ಲ, ಹೇಳೋರು ಕೇಳೋರು ಇಲ್ಲ ಅನ್ನುವಂಥ ಮಾತನ್ನು ಬೇಸರವನ್ನು ಈ ಭಾಗದ ಮತದಾರರು ವ್ಯಕ್ತಪಡಿಸಿರುವಂಥದ್ದು. ಈ ಸದ್ಯ 2.5 ವರ್ಷ ಆಯಿತು, ಇನ್ನು 2.5 ವರ್ಷಗಳ ಕಾಲ ಇದೆ. ನೋಡುವ, ಮುಂದೆ ಕಾದು ನೋಡಬೇಕು ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಮಾಡ್ತಾರೆ, ಕಾಪುಪೇಟೆಗೆ ಕಾಪು ವಿಧಾನಸಭಾ ಕ್ಷೇತ್ರಕ್ಕೆ ಎಷ್ಟರ ಮಟ್ಟಿಗೆ ಅನುದಾನವನ್ನು ತಂದು ಕೊಡ್ತಾರೆ ಅನ್ನೋದನ್ನು ಏನು ಅದಕ್ಕೋಸ್ಕರ ಮತದಾರರು ಕಾಯ್ತಾ ಇರುವಂಥದ್ದು. ಸದ್ಯ ಒಟ್ಟಾರೆ ನೋಡೋದಾದರೆ ಕಾಪು ಶಾಸಕ ಗುರ್ಮೇಶ್ ಸುರೇಶ್ ಶೆಟ್ಟಿ ಅವರಿಗೆ ಹೇಳುವಂಥ ಮಾರ್ಕ್ಸನ್ನು ಸದ್ಯಕ್ಕೆ ಯಾರೂ ಮತದಾರರು ಕೂಡ ಕೊಟ್ಟಿಲ್ಲ. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಪರೀಕ್ಷಿತ್ ಶೇಡ್, ನ್ಯೂಸ್ ಫಸ್ಟ್ ಕಾಪು.